ಕಳಪೆ ಆಸ್ಪತ್ರೆ ಉದ್ಘಾಟನೆಗೆ ರೆಡಿಯಾದ ಸಿಎಂ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೋರುತ್ತಿದೆ ಮಳೆಯ ನೀರು, ಗೋಡೆಗಳಲ್ಲಿ ಬಿರುಕು, ಉದುರುತ್ತಿರುವಂತಹ ಸ್ಟೈಲ್ಸ್ಗಳು. ಲೋಕಾಯುಕ್ತರ ಎಚ್ಚರಿಕೆ ಆದರೂ ಕೂಡ ಉದ್ಘಾಟನೆನಾ? ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಸೋರುತ್ತಿದೆ ಸಿಎಂ ಉದ್ಘಾಟಿಸಲಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಕಳಪೆ ಕಾಮಗಾರಿ ಆರೋಪ, ತನಿಖೆ ಇಲ್ಲದೆ ಉದ್ಘಾಟನೆಗೆ ಸಿದ್ಧತೆ. ಬೆಳಗಾವಿಯ ನಗರದಲ್ಲಿ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಆದರೆ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಕಳಪೆಯಾಗಿದೆ ಎಂದು ಆರೋಪಿಸಲಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಕೆಲವು ದೃಶ್ಯಗಳು ಲಭ್ಯವಾಗಿವೆ. 3 ವರ್ಷಗಳ ಹಿಂದೆ ನಿರ್ಮಾಣ ಕಾರ್ಯ ಆರಂಭವಾಗಿದ್ದರೂ ಉದ್ಘಾಟನೆ ಕಾಣದೆ ಉಳಿದಿದ್ದ ಈ ಆಸ್ಪತ್ರೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಳೆ ಬಂದಾಗ ಆಸ್ಪತ್ರೆಯ 4ನೇ ಮಹಡಿಯಲ್ಲಿ ನೀರು ಸೋರಿಕೆಯಾಗುತ್ತಿದ್ದು, ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತಿವೆ. ಗೋಡೆಗಳಿಗೆ ಅಳವಡಿಸಿರುವಂತಹ ಸ್ಟೈಲ್ಸ್ಗಳು ಕೂಡ ಉದುರಿ ಬೀಳುತ್ತಿವೆ. ಅವುಗಳನ್ನ ಹಿಡಿದಿರಲು ಸ್ಕ್ರೂಗಳನ್ನ ಬಳಸಲಾಗ್ತಿದೆ. ಇತ್ತೀಚೆಗೆ ಜಿಲ್ಲೆಗೆ ಭೇಟಿ ನೀಡಿದ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ರವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಆಸ್ಪತ್ರೆಯು ಕಳಪೆ ಕಾಮಗಾರಿಯನ್ನ ಕಂಡು ಗುತ್ತಿಗೆದಾರರು, ಎಂಜಿನಿಯರ್ಗಳು ಮತ್ತು ಆಸ್ಪತ್ರೆಯ ಅಧಿಕಾರಿಗಳ ವಿರುದ್ಧ ಅವರು ಗರಂ ಆಗಿದ್ದರು ಎಂದು ತಿಳಿದು ಬಂದಿದೆ. ನ್ಯಾಯಮೂರ್ತಿಗಳು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರು ಮಾತನಾಡಿ, ಆಸ್ಪತ್ರೆಯ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ. ತಕ್ಷಣವೇ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ನಾಳೆಯ ಉದ್ಘಾಟನಾ ಕಾರ್ಯಕ್ರಮವು ಆಸ್ಪತ್ರೆಯ ಆವರಣದಲ್ಲಿಯೇ ನಡೆಯಲಿದೆ. ಮುಖ್ಯಮಂತ್ರಿಗಳು ಆಸ್ಪತ್ರೆಯ ಕಳಪೆ ಕಾಮಗಾರಿಯ ಬಗ್ಗೆ ಗಮನ ಹರಿಸುತ್ತಾರೆಯೇ ಅಥವಾ ತನಿಖೆಗೆ ಆದೇಶಿಸುತ್ತಾರೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಗಾದಿಗನೂರಿನಲ್ಲಿ ಸಂಭವಿಸಿದ ಸಿಲಿಂಡರ್ ಸ್ಫೋಟ ದುರಂತದಲ್ಲಿ ಗಾಯಗೊಂಡು ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ನಮ್ಮ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ರವರು ನಮ್ಮ ಕರೆಯಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾಗನಗೌಡ ಪಾಟೀಲ್ ಅವರೇ, ನಮಸ್ಕಾರ. ಈ ವಿಚಾರದ ಬಗ್ಗೆ ತಾವು ಏನ್ ಹೇಳ್ತೀರಾ? ಆಸ್ಪತ್ರೆ ಕಳಪೆ ಕಾಮಗಾರಿ ಎದ್ದು ಕಾಣ್ತಿದೆ. ಹಾಗಿದ್ರೂ ಕೂಡ ನಾಳೆ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ವರದಿ, ಅದನ್ನ ತಿಳಿಸಬಹುದಾ? ಎಸ್, ಏನು ಸಂಗೀತ, ಈಗ ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಳೆದ 3 ವರ್ಷಗಳಿಂದ ಕಾಮಗಾರಿ ಮುಗಿದಿರುವಂತದ್ದು. ಈಗ ಆ ಕಾಮಗಾರಿ ಎಲ್ಲವೂ ಕೂಡ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಮೇಲೆ ಒಂದು ಏನು ಲೀಕೇಜ್ ಆಗ್ತಾ ಇದೆ, ಹಾಗೆ ಅಂತೇಳಿ ಕೆಲವೊಂದಷ್ಟು ಆರೋಪಗಳು ಕೂಡ ಬರ್ತಾ ಇದಾವೆ. ಹಾಗೇನೆ ಆ ಕಟ್ಟಡದ ಬಗ್ಗೆ ಕಳಪೆ ಕಾಮಗಾರಿ ಆಗಿದೆ ಅಂತ ಕೇಳುವ ಈಗ ಸಾರ್ವಜನಿಕರು ಆರೋಪ ಕೂಡ ಮಾಡಿರುವಂತದ್ದು. ಇದರ ಪೂರಕವಾಗಿ ಏನು ಕಳೆದ ಬಾರಿ ಬಂದಂತ ಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಕೂಡ ಈಗ ಗರಂ ಆಗಿರುವಂತದ್ದು. ಇದನ್ನೆಲ್ಲಾ ಒಟ್ಟಾರೆ ನೋಡೋದಾದ್ರೆ CM ಸಿದ್ದರಾಮಯ್ಯ ಅವರು ಕಳಪೆ ಕಟ್ಟಡ ಕಾಮಗಾರಿ ಏನು ಪರಿಶೀಲನೆ ಮಾಡದೆ, ಅದು ತನಿಖೆ ಮಾಡದೆ, ಹಾಗೆ ಅವರು ತರಾಂತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸಂಗೀತ, ಇವತ್ತು ಎಷ್ಟು ಗಂಟೆಗೆ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಇದೆ ನಾಗನಗೌಡ ಪಾಟೀಲ್ ಅವರೇ? ನಾಳೆ ಇದು 11 ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ. ಉದ್ಘಾಟನೆಯಲ್ಲಿ CM ಸಿದ್ದರಾಮಯ್ಯನವರು ಪಾಲ್ಗೊಂಡು ಅವರೇ ಮುಂಚೂಣಿಯಲ್ಲಿ ನಿಂತು ಉದ್ಘಾಟನೆ ಮಾಡಲಿದ್ದಾರೆ. ಸಂಗೀತ, ಇದು ಅಲ್ಲಿನ ಯಾವ ಒಂದು ಅಧಿಕಾರಿಗಳ ಗಮನಕ್ಕೂ ಬಂದಿಲ್ವಾ, ಅಥವಾ ಗೊತ್ತಿದ್ರು ಕಣ್ಣು ಮುಚ್ಚಿ ಸಿಎಂ ಕೈಲಿ ಉದ್ಘಾಟನೆ ಮಾಡಿಸ್ತಿದಾರಾ? ಈಗಾಗಲೇ ಅದು ಲೋಕಾಯುಕ್ತದಲ್ಲಿ ಕಂಪ್ಲೀಟ್ ಆಗಿ ಲೋಕಾಯುಕ್ತ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇದು ಎಲ್ಲ ತನಿಖಾ ಹಂತದಲ್ಲಿ ಇರುವಂತ ಕಟ್ಟಡನೇ ಈಗ CM ಅವರು ಉದ್ಘಾಟನೆ ಮಾಡ್ತಾ ಇರುವಂತದ್ದು. ಸಂಗೀತ, ಈಗ ಯಾಕಂತಂದ್ರೆ ಕಳೆದ ಬಾರಿ ಅಲ್ಲಿ
ಲೀಕೇಜ್ ಆಗ್ತಾ ಇತ್ತು. ಮೇಲೆ ಫ್ಲೋರ್ 4ನೇದ್ರಲ್ಲಿ ಹಾಗೆ ಆಮೇಲೆ ಅಲ್ಲಿ ಟೈಲ್ಸ್ ಗಳು ಕೂಡ ಕಳಪೆ ಗುಣಮಟ್ಟದ್ದಾಗಿದ್ದು, ಹಾಗೆ ಏನು ಬಿಚ್ಚಿ ಕಳಚಿ ಬೀಳ್ತಾ ಇದ್ದು ಅಂತ ಟೈಲ್ಸ್ ಗಳಿಗೆ ಇವರು ಸ್ಕ್ರೂ ಅನ್ನ ಬಳಸಿ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಕೂಡ ಈಗ ಅಲ್ಲಿನ ಏನು ಕಟ್ಟಡ ಕಟ್ಟಿದವರು ಮಾಡಿರುವಂತದ್ದು. ಹಾಗೆ ಅಲ್ಲಿರುವಂತ ಬಿನ್ಸ್ ಏನು ನಿರ್ದೇಶಕರಿದ್ದಾರೆ ಅವರು ಕೂಡ ಅದರ ಬಗ್ಗೆ ಕೇಳಿದಾಗ ಅವರು ಕೂಡ ಇಲ್ಲ, ಅದು ಟೈಲ್ಸ್ ಕೆಲವೊಂದು ಲೂಸ್ ಆಗಿದಾವೆ, ಹಾಗೆ ಏನಿಲ್ಲ ಎಲ್ಲವೂ ಕೂಡ ಸರಿಯಾಗಿ ವರ್ಕ್ ಆಗಿದೆ ಅನ್ನುವಂತ ಮಾತನ್ನ ಕೂಡ ಬಿನ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಕೂಡ ಹೇಳಿರುವಂತದ್ದು. ಆದ್ರೆ ಕಳೆದ ಬಾರಿ ಬಂದಂತ ಏನು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಇದ್ದಾರೆ, ಅವರು ಸ್ವತಃ ಬಿನ್ಸ್ ಆಸ್ಪತ್ರೆಗೆ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಲ್ಲಿ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿದಾಗ ಅವ್ರಿಗೂ ಕೂಡ ಗಮನಕ್ಕೆ ಬಂದಿದೆ, ಹೌದು ಇದು ಕಳಪೆ ಕಾಮಗಾರಿ ಆಗಿದೆ, ಹಾಗೆ ಇದನ್ನ ತನಿಖೆ ಕೂಡ ಅಂದ್ರೆ ಏನು ಕಟ್ಟಿದ್ದಾರೆ ಇಂಜಿನಿಯರು, ಹಾಗೆ ಬಿಲ್ಡರ್ ಏನಿದ್ದಾರೆ ಕಟ್ಟಿದಂತವ್ರು, ಹಾಗೇನೆ ಬಿಮ್ಸ್ ಆಡಳಿತ ಮಂಡಳಿಯವರ ಮೇಲೂ ಕೂಡ ನಾವು 3 ಮೇಲೂ ಕೂಡ ಪ್ರಕರಣವನ್ನ ದಾಖಲೆ ಮಾಡಿಕೊಂಡು ಕೇಸನ್ನ ನಾವು ದಾಖಲೆ ಮಾಡಿ ಹೆಚ್ಚಿನ ತನಿಖೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಆ ದಿನಗಳಲ್ಲಿ ಹೇಳಿರುವಂತದ್ದು. ಇದೆಲ್ಲ ನೋಡೋದಾದ್ರೆ ಕಳಪೆ ಗುಣಮಟ್ಟದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಮಾತಾಡುವಂತದ್ದು. ಸಂಗೀತ, ಒಟ್ಟಾರೆಯಾಗಿ ಕಳಪೆ ಕಾಮಗಾರಿ ಆಸ್ಪತ್ರೆಯ ಉದ್ಘಾಟನೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಆಗಮಿಸ್ತಾ ಇದ್ದಾರೆ. ನಾಳೆ ಯಾವ ಸಮಯಕ್ಕೆ ಆಸ್ಪತ್ರೆ ಉದ್ಘಾಟನೆ ಆಗಲಿದೆ? 11 ಗಂಟೆಯಿಂದ ಇದು ಕಾರ್ಯಕ್ರಮಗಳು ಎಲ್ಲ ಪ್ರಾರಂಭವಾಗಿ ಏನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೇನೆ ಏನು ಈಗ ಒಂದು ಪ್ರಮುಖ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಳಪೆ ಗುಣಮಟ್ಟದ ಕಟ್ಟಡವನ್ನ ತನಿಖೆ ಮಾಡದೇನೆ, ತನಿಖಾ ವರದಿ ಬರದೇನೆ ಈ ಉದ್ಘಾಟನೆ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಇವರು ಕಂಡು ಕಾಣದೇ ಇರುವಂತ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಉದ್ಘಾಟನೆ ಮಾಡ್ಲಿದ್ದಾರ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸಂಗೀತ, ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿವೆ ಅಂತ ನಾವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದೀವಿ, ಹೌದಾ? ಸಂಗೀತ, ಈಗ ನೋಡಿ ಏನು ನಾವು ವಿಜುವಲ್ಸ್ ಅನ್ನ ಕಲೆಕ್ಟ್ ಮಾಡಿದೀವಿ, ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಅನ್ನೋ ಒಂದಕ್ಕೋಸ್ಕರವಾಗಿ ಏನು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಇನ್ನು ಉಳಿದಂತ ಕಟ್ಟಡದ ಏನು ಡ್ರಿಲ್ ಅಂತ ಮಾಡುವಂತ ಮಷಿನರಿ ಸಾಮಾನುಗಳನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಇದನ್ನೆಲ್ಲ ನೋಡೋದಾದ್ರೆ ಸಿಎಂ ಕೋರಿಕೆಗಾಗಿ ಬಿಮ್ಸ್ ನಿರ್ದೇಶಕರು ಮುಂದಾಗಿದ್ದಾರಾ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಇದ್ರ ಜೊತೆಗೆ ಏನು ಬೇಕಾಗಿರುವಂತ ಬಿಮ್ಸ್ ಆಸ್ಪತ್ರೆ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾಗಿರುವಂತ ವೈದ್ಯರು ಕೂಡ ಇಲ್ಲ, ಹಾಗೆ ಅಲ್ಲಿ ಬೇಕಾಗಿರುವಂತ ಉಪಕರಣಗಳು ಕೂಡ ಇಲ್ಲ. ಏನು ಕಟ್ಟಡವನ್ನ 200 ಕೋಟಿ ಖರ್ಚು ಮಾಡಿ ಕಟ್ಟಡವನ್ನ ಕಟ್ಟಿದ್ದಾರೆ, ಇದನ್ನ ಯಾಕೆ ಕಟ್ಟಿದಾರೋ ಅನ್ನೋದು ಕೂಡ ಈಗ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ ಆಗಿರೋದು. ಈಗ ನೋಡ್ಬೇಕಾಗತ್ತೆ, ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಗೆ ಬಂದು ಯಾವ ರೀತಿ ಭಾಷಣವನ್ನ ಮಾಡಿ ಹೋಗ್ತಾರಾ, ಅಥವಾ ಏನಾದ್ರೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಏನಾದ್ರೂ ಕಾರ್ಯರೂಪಕ್ಕೆ ಅಂತಂದ್ರೆ ಈಗಿರುವಂತ ಏನು ಸಿಬ್ಬಂದಿ ಕೊರತೆಯನ್ನ ನೀಗಿಸ್ತಾರ. ಇದನ್ನೆಲ್ಲ ನೋಡೋದಾದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಡವ ರೋಗಿಗಳಿಗೆ ಭಾಗ್ಯದಾತ ಆಗುತ್ತಾ ಅನ್ನೋದು ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಬೇಕಾಗಿರುವಂತ ವಿಷಯ ಆಗಿದೆ. ಸಂಗೀತ, ಧನ್ಯವಾದಗಳು ನಾಗನಗೌಡ ಪಾಟೀಲ್ ರವರೇ ನಿಮ್ಮ ಎಲ್ಲ ವರದಿಗಾಗಿ. ಇದಿಷ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಳಪೆ ಕಾಮಗಾರಿ ಆರೋಪ ತನಿಖೆಗೆ ಸಿದ್ಧಗೊಂಡಿದೆ. ಬೆಳಗಾವಿ ನಗರದಲ್ಲಿ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಆದರೆ ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿ ಕಳಪೆಯಾಗಿದೆ ಎಂದು ಆರೋಪಿಸಲಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಕೆಲವು ದೃಶ್ಯಗಳು ಕೂಡ ಲಭ್ಯವಾಗಿವೆ. 3 ವರ್ಷಗಳ ಹಿಂದೆ ನಿರ್ಮಾಣ ಕಾರ್ಯ ಆರಂಭವಾಗಿದ್ದರೂ ಉದ್ಘಾಟನೆ ಕಾಣದೆ ಉಳಿದಿದ್ದ ಈ ಆಸ್ಪತ್ರೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಳೆ ಬಂದಾಗ ಆಸ್ಪತ್ರೆಯ 4ನೇ ಮಹಡಿಯಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ. ಗೋಡೆಗಳಿಗೆ ಅಳವಡಿಸಿರುವಂತಹ ಸ್ಟೈಲ್ಸ್ಗಳು ಕೂಡ ಉದುರಿ ಬೀಳ್ತಾ ಇದ್ದು ಅವುಗಳನ್ನ ಹಿಡಿದಿಡಲು ಸ್ಕ್ರೂಗಳನ್ನ ಬಳಸಲಾಗಿದೆ. ಇತ್ತೀಚೆಗೆ ಜಿಲ್ಲೆಗೆ ಭೇಟಿ ನೀಡಿದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಆಸ್ಪತ್ರೆಯ ಕಳಪೆ ಕಾಮಗಾರಿಯನ್ನ ಕಂಡು ಗುತ್ತಿಗೆದಾರರು, ಎಂಜಿನಿಯರ್ಸ್ಗಳು ಮತ್ತು ಆಸ್ಪತ್ರೆಯ ಅಧಿಕಾರಿಗಳ ವಿರುದ್ಧ ಅವರು ಗರಂ ಆಗಿದರು ಎಂದು ತಿಳಿದು ಬಂದಿದೆ. ನ್ಯಾಯಮೂರ್ತಿಗಳು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ಮಾತನಾಡಿ, ಆಸ್ಪತ್ರೆಯ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ,
ತಕ್ಷಣವೇ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. Super speciality building. This is though not formally opened, but they have shifted some of the specialties are operational here. The old building was concerned. I already spoke to the media saying that the building is in a bad shape. There is a lot of seepage. Pediatric ward, gynecology, all these departments. There's even surgical wards and all. They have to be very carefully kept in a hygienic condition. But that is not happening there because of walls being damp. There is likelihood of electrical accidents taking place, problems taking place. That is what we have noted and instructed them, and we are going to register case and deal with that. New building this is the new building. In this building, there are certain problems because 3 years back this building has been completed, but it was not occupied due to some fire safety problems. So now they have attended to the fire safety problems. They are occupying this, but the construction appears to be there are certain areas where people have now made grievance, like what we see here now. So the tiles are coming off. The construction quality is not good. Yes. That is the complaint made. We will examine that, and they say that they have already complained it and notified the concerned persons in the construction department to the health department. So we will secure information from them. We will also proceed against the persons who are responsible for this poor construction. That is the action that we are going to take. So one some of the
ಕಳಪೆ ಕಾಮಗಾರಿ ಆಸ್ಪತ್ರೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಮಾಧರ್ ಅವರು. ಇವರು ಯುವ ಕರ್ನಾಟಕ ಭೀಮಸೇನಿ ಯುವ ಶಕ್ತಿ ಸೇನೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸರ್ ನಮಸ್ತೆ. ಸರ್, ನಾಳೆ ಉದ್ಘಾಟನೆಗೆ ಸಿದ್ಧವಾಗಿರುವಂತಹ ಕಳಪೆ ಕಾಮಗಾರಿಯ ಆಸ್ಪತ್ರೆಯ ಬಗ್ಗೆ ನಿಮ್ಮಲ್ಲಿರುವಂತಹ ಮಾಹಿತಿ ಏನಿದೆ ಸರ್? ವಿಷಯ ಏನಂದ್ರೆ ಏನೋ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಏನು ಹೇಳ್ತಾ ಇದಾರೆ. ಅದು ಪೂರಾ ಪ್ರದೇಶದ ಇದು ಕಳಪೆ ಮಟ್ಟದ ಇದು ಸಾಮಗ್ರಿಗಳನ್ನ ಬಳಸಿ ಹಲೋ ಕೇಳಿಸ್ತಿದೆ ಸರ್. ಬಳಸಿ ಇಟ್ಟಿಗೆ ಹಾಗೂ ಉಸುಕು ಈ ರೀತಿಯಿಂದ ಎಲ್ಲ ಇದು ಡೂಪ್ಲಿಕೇಟ್ ಮಾಡಿದ್ದಾರೆ ಮೇಡಮ್. ಓಕೆ, ಪರಿಪೂರ್ಣ ಕಳಪೆ ಇದೆ ಮತ್ತು ನಾಲ್ಕನೇ ಮಾಡಿ ಸೋರ್ತಾ ಇದೆ. ಅಲ್ಲಿರೋ ಎಲ್ಲ ಟೈಲ್ಸ್ ಅದು ಇದು ಎಲ್ಲ ಒಡೆದೋಗಿದೆ ಮೇಡಮ್. ಓಕೆ ಸರ್, ನೀವು ಭೀಮಸೇನೆಯ ಯುವ ಶಕ್ತಿ ಸೇನೆಯ ರಾಜ್ಯಾಧ್ಯಕ್ಷರವಾಗಿ ಈ ವಿಚಾರದ ಬಗ್ಗೆ ಏನು ಕ್ರಮವನ್ನ ಕೈಗೊಂಡಿದ್ದೀರಾ ಸರ್? ಇಲ್ಲ, ಇದು ಇಂಜಿನಿಯರ್ಗೆ ಮತ್ತು ಮುಖ್ಯ ಇವರು ಭೀಮ್ಸ್ ಡೈರೆಕ್ಟ್ರು ಎಲ್ಲ ಗುತ್ತಿಗೆದಾರರು ಎಲ್ಲರೂ ಮೇಲೆ ಇದು ಖಂಡನೀಯ. ಯಾಕಂದ್ರೆ ಒಂದು ಒಳ್ಳೆ ಆಸ್ಪತ್ರೆ ಜಿಲ್ಲೆಗೆ ಕೊಡಬೇಕಾಗಿತ್ತು. ಇರೋ ಒಂದು ಕಳಪೆ ಮಟ್ಟದ ಆಸ್ಪತ್ರೆನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ದುಡ್ಡು ಪೋಲಾಗಿದೆ, ಸರ್ಕಾರದ ದುಡ್ಡು ಪೋಲಾಗಿದೆ ಮೇಡಮ್. ಓಕೆ, ಈ ರೀತಿಯಿಂದ ಇವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮೇಲೆ ತಕ್ಷಣ ಎಲ್ಲರ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತೆ ಏನಿದೆ ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಆಗ್ಬೇಕು ಮೇಡಮ್. ಓಕೆ, ಅದಕ್ಕೆ ನಾನು ಯುವ ಕರ್ನಾಟಕ ಭೀಮಸೇನೆಯಿಂದ ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಮಾಧ್ಯಮ ಮೂಲಕ. ಓಕೆ ಸರ್, ನೀವು ಅಲ್ಲಿರುವಂತಹ DC ಅವ್ರ ಬಳಿ ಹೋಗಿ ಏನಾದ್ರೂ ಮಾತನಾಡಿ ಈ ವಿಚಾರವಾಗಿ ಏನಾದ್ರೂ ಮಾತನಾಡಿದ್ರ ಸರ್? ಅಲ್ಲಿ ಹೋಗಿ ನೀವು ಅಲ್ಲಿರುವಂತ ಲೋಕಾಯುಕ್ತರ ಹತ್ರ ಇರ್ಬೋದು, ಯಾರ ಹತ್ರನಾದ್ರೂ ಹೋಗಿ ಮಾತಾಡಿದ್ರ ಈ ವಿಚಾರವಾಗಿ ಕ್ರಮ ಇಲ್ಲ, ಈ DC ಅವ್ರ ಗಮನಕ್ಕಿದೆ ಮೇಡಮ್. ಇದು ಇಲ್ಲಿ ಎಲ್ರು ಕೂಡ ಭ್ರಷ್ಟರಾಗಿದ್ದಾರೆ. ಯಾರನ್ನು ಓಲೈಸಿ ಮಾತಾಡಿದ್ರು ಕೂಡ ಅವ್ರವ್ರ ವಿಚಾರಕ್ಕಿದ್ದಾರೆ ಹೊರತು ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಇದು ಜನಸಾಮಾನ್ಯರ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಬೆಳಗಾವಿಯಲ್ಲಿ ಬಹುದೊಡ್ಡ ಆಸ್ಪತ್ರೆ ಏನಾಗಿದೆ, ಆ ಆಸ್ಪತ್ರೆ ಕಳಪೆಯಿಂದ ಕೂಡಿದೆ. ಸಾರ್ವಜನಿಕರಿಗೆ ತೊಂದರೆ ಆಗೋ ಅನಾಹುತ ಕೆಲಸಗಳು ಆಗ್ತಾ ಇದೆ ಅಲ್ಲಿ. ಸರ್, ಈ ವಿಚಾರವಾಗಿ ನಿಮ್ಮ ಮುಂದಿನ ನಡೆ ಏನಿದೆ ಸರ್? ಇಲ್ಲ, ಈ ರೀತಿಯಿಂದ ಭೀಮ್ಸ್ ನಿರ್ದೇಶಕರಾಗ್ಲಿ, ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ, CM ಅವರಾಗ್ಲಿ ಏನಾದ್ರೂ ಕ್ರಮ ಕೈಗೊಳ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಆ ಆಸ್ಪತ್ರೆಯ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಜಯ ಭೀಮ್. ವೀಕ್ಷಕರೇ, ಇದಿಷ್ಟು ಪ್ರವೀಣ್ ಮಾಧರ್ ಅವರಿಂದ ಬಂದಂತಹ ಮಾಹಿತಿಯಾಗಿತ್ತು. ನಾಳೆಯ ಉದ್ಘಾಟನೆ ಕಾರ್ಯಕ್ರಮವು ಆಸ್ಪತ್ರೆಯ ಆವರಣದಲ್ಲಿಯೇ ನಡೆಯಲಿದೆ. ಮುಖ್ಯಮಂತ್ರಿಗಳು ಆಸ್ಪತ್ರೆಯ ಕಳಪೆ ಕಾಮಗಾರಿಯ ಬಗ್ಗೆ ಗಮನ ಹರಿಸುತ್ತಾರೆಯೋ ಅಥವಾ ತನಿಖೆಗೆ ಆದೇಶಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನ್ಯಾಯಮೂರ್ತಿ BS ಪಾಟೀಲ್ ರವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಆಸ್ಪತ್ರೆಯ ಕಳಪೆ ಕಾಮಗಾರಿಯನ್ನ ಕಂಡು ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಸ್ಗಳ ವಿರುದ್ಧ ಅವರು ಗರಂ ಆಗಿದ್ದಾರೆ. ನ್ಯಾಯಮೂರ್ತಿಗಳು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ರವರು ಮಾತನಾಡಿ ಆಸ್ಪತ್ರೆಯ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ, ತಕ್ಷಣವೇ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. Super speciality building. This is though not formally opened, but they have shifted some of the specialties are operational here. The old building was concerned. I already spoke to the media saying that the building is in a bad shape. There is a lot of seepage. Pediatric ward, gynecology, all these departments, there's even surgical wards and all, they have to be very carefully kept in a hygienic condition. But that is not happening there because of walls being damp. There is likelihood of electrical accidents taking place, problems taking place. That is what we have
noted and instructed them, and we are going to register case and deal with that. New building this is the new building. In this building, there are certain problems because 3 years back this building has been completed, but it was not occupied due to some fire safety problems. So now they have attended to the fire safety problems. They are occupying this, but the construction appears to be there are certain areas where people have now made grievance, like what we see here now. So the tiles are coming off. The construction quality is not good. Yes. That is the complaint made. We will examine that, and they say that they have already complained it and notified the concerned persons in the construction department to the health department. So we will secure information from them. We will also proceed against the persons who are responsible for this poor construction. That is the action that we are going to take. So one, some of the जब